ಬಾದಾಮಿ ಚಾಲುಕ್ಯರ ಅಧಿದೇವತೆ ಬಾದಾಮಿ ಬನಶಂಕರಿ ದೇವಸ್ಥಾನದ ಎದುರುಗಡೆ ಇರುವಂಥ ಕಲ್ಯಾಣಿ. ಈ ಕಲ್ಯಾಣಿಯ ಪ್ರಕೃತಿ ಸೊಬಗನ್ನು ನಾವು ನೋಡ್ತಾ ಆಮೇಲೆ ಬನಶಂಕರಿನ ದರ್ಶನ ಮಾಡೋಣ. ಈ ಮೊದಲು ಈ ದೇವಾಲಯದ ಸುಂದರವಾದ ಪರಿಸರವನ್ನು ನೋಡೋಣ. ಬಾದಾಮಿ ಬನಶಂಕರಿ ದೇವಿ ದೇವಸ್ಥಾನದ ಸುಂದರವಾದ ಎದುರುಗಡೆ ಇರುವಂಥ ಸುಂದರವಾದ ಕಲ್ಯಾಣಿಯಲ್ಲಿ ಇಷ್ಟು ನೀರಿದೆ. ಹಾಗೆ ಅದರ ಸುತ್ತಮುತ್ತ ಇರುವಂತಹ ದೇವಾಲಯದ ಪರಿಸರವನ್ನು ಕಣ್ತುಂಬಿಕೊಂಡು ಆಮೇಲೆ ಬಾದಾಮಿ ಬನಶಂಕರಿನ ನಾವು ದರ್ಶನ ಮಾಡೋಣ. ನೀವು ಒಂದು ಸಲ ಆ ಕಡೆ ಹೋದಾಗ ಬನಶಂಕರಿ ದರ್ಶನ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾ, ನಾನು ನಿಮ್ಮ ಚಿತ್ರಾಸ್ ಕಿಚನಿಂದ ಹೀಗೆ ಮತ್ತೆ ದೇವಾಲಯಗಳೊಂದಿಗೆ ಮತ್ತೆ ಬರುತ್ತೇನೆ. ಇಲ್ಲಿ ಅಲ್ಲಿ ಮಾರುವಂತಹ ರೊಟ್ಟಿ ಪಲ್ಯ ಊಟಕ್ಕೆ ಸಿಗುತ್ತೆ. ಯಾರಾದರೂ ಬಂದರೆ ಇಲ್ಲಿ ಈ ಥರ ಬುಟ್ಟಿಲಿ ಹೊತ್ಕೊಂಡು ಬಂದು ರೊಟ್ಟಿ ಪಲ್ಯ ಮಾಡ್ತಾರೆ, ಊಟ ಮಾಡ್ಬೋದು ನಾವು ತೊಗೊಂಡು. ಮತ್ತು ಎಲ್ಲ ಫೆಸಿಲಿಟಿ ಕೂಡ ಇಲ್ಲಿ ಸಿಗುತ್ತೆ. ಹೋಟ್ಲುಗಳಿದೆ, ಲಾಡ್ಜಸ್ ಇದೆ, ಎಲ್ಲ ಇದೆ. ನೀವು ಈ ಕಡೆ ಬಂದಾಗ ಈ ದೇವಾಲಯನ ದರ್ಶನ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ. ನೀವು ಈ ದೇವಾಲಯದ ಪರಿಸರವನ್ನು ಕಣ್ತುಂಬಿಕೊಳ್ಳಿ ಹೇಗಿದೆ ಅಂತ. ಇದು ಬಾದಾಮಿ ಚಾಲುಕ್ಯರ ಅಧಿದೇವತೆ, ಕುಲದೇವತೆ ಬಾದಾಮಿ ಬನಶಂಕರಿ ದೇವಸ್ಥಾನ. ನೋಡಿ, ಕಣ್ತುಂಬಿಸಿಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ.